ನಮಸ್ಕಾರ. ವನಶ್ರೀ ಚಾನಲ್ಗೆ ಸ್ವಾಗತ. ಹೊಸ ವೀಡಿಯೋಸ್ಗಾಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಆಪ್ಷನನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ಇವತ್ತಿನ ಧಾರಾವಾಹಿ ಬಂದು ಪವಾಡ ಪುರುಷ. ಈ ಪವಾಡ ಪುರುಷ ಧಾರಾವಾಹಿ ಹೇಗೆ ಮೂವ್ ಆಗುತ್ತೆ ಮತ್ತು ಏನು ಸ್ಟೋರಿ ಇದೆ ನೋಡೋಣ ಬನ್ನಿ. ಮತ್ತು ಇಲ್ಲಿ ಬಾಳನಿಗೆ ಮದುವೆ ಮಾಡೋಕ್ಕೆ ಅವ್ರ ಮನೆಯಲ್ಲಿ ಹುಡುಗಿನ ಹುಡುಕ್ತಿದ್ದಾರೆ. ಅದಕ್ಕಾಗಿ ಅವರು ಹುಡುಗಿ ಹುಡುಕೋ ಟೈಮಿಗೆ ಕರೆಕ್ಟಾಗಿ ಸೇಟು ಕೂಡ ಇವ್ರು ನೋಡಬೇಕಾಗಿರೋಂಥ ಹುಡುಗಿ ಮನೆಗೇ ಅವನು ಹೋಗೋಕ್ಕೆ ರೆಡಿಯಾಗಿದ್ದಾನೆ. ನಗ ನಾಣ್ಯ ದುಡ್ಡು ಕಾಸು ಎಲ್ಲ ತಗೊಂಡು ಅವರು ಅಂದರೆ ಬಾಳನ ಚಿಕ್ಕಪ್ಪನ ಮನೆಗೆ ಹೋಗೋದಕ್ಕೆ ರೆಡಿಯಾಗಿದ್ದಾನೆ. ಬಾಳುಗೆ ಇದೆಲ್ಲ ಫಸ್ಟೇ ಗೊತ್ತಾಗ್ಬಿಡುತ್ತೆ, ಏಕೆಂದರೆ ಅವನು ದೇವತಾ ಮೂರ್ತಿ ಆಗಿರೋದ್ರಿಂದ ಬಾಳು ಅವನಿಗೆ ಪ್ರತಿಯೊಂದು ವಿಷಯನೂ ಬೇಗನೆ ಗೊತ್ತಾಗ್ಬಿಡುತ್ತೆ. ಹಾಗಾಗಿ ಬಾಳುಗೆ ಬಾಳನ್ನೇ ಬಂದು ಕೇಳ್ತಾರೆ, ಎಲ್ಲಿ ಹೋಗಬೇಕು, ಇಂಥವ್ರ ಮನೆಗೆ ಹೋಗಬೇಕು, ಎಲ್ಲಿ ಹೋಗಬೇಕು ಅಂತೇಳಿ. ಅವರು ಹೋಗಬೇಡಿ ಅಲ್ಲಿ ಹಾಗೆ ಹೀಗೆ ಅಂತ ಏನೇನು ಹೇಳಿರ್ತಾನೆ ಬಾಳು. ಅದನ್ನು ಅವ್ರ ಅಮ್ಮ ಒಳಗಡೆ ಇಟ್ಕೊಂಡು ಕೇಳಿಸ್ಕೊಂಡು ಮತ್ತೆ ಆಚೆ ಅವರೆಲ್ಲ ಹೋದ್ಮೇಲೆ ಆಚೆ ಬಂದ್ಬಿಟ್ಟು ಬಾಳನಿಗೆ ಕ್ಲಾಸ್ ತಗೋತಾಳೆ. ನೀನು ಏನು ಕೇಳ್ತೀಯ, ಅವ್ರ ಮನೆ ಕೇಳಿದ್ರು ಮನೆ ಹೇಳು, ಅಷ್ಟೇ ಸಾಕು, ನೀನು ಬೇರೆ ವಿಷಯ ಏತಕ್ಕೆ ಬೇಕು, ಬೇರೆ ಎಲ್ಲನೂ ಏನು ಕೇಳ್ತೀಯ ಅಂತ. ಸರಿ ಬಿಡವ, ನಾನೇನು ಹೇಳಿದೆ, ಏನು ಹೇಳಲಿಲ್ಲ, ನೀನು ಹೇಳ್ಬಾರ್ದು, ಏನೂ ಹೇಳೋಕ್ಕೆ ಹೋಗ್ಬಾರ್ದು. ಅವ್ರ ಮನೆ ಕೇಳಿದ್ರೆ ಮನೆ ಇಂಥ ಕಡೆ ಇದೆ ಹೋಗಿ ಅನ್ಬೇಕು. ಅದು ಬಿಟ್ಟು ಅಲ್ಲಿ ಹೋಗಬೇಡಿ, ಅದು ಹಂಗಾಗುತ್ತೆ ಹಿಂಗಾಗುತ್ತೆ ಅಂತ ನಿನಗೆ ಯಾಕೆ ಅವೆಲ್ಲ, ಏನು ಕೇಳ್ತೀಯ ನೀನು ಅಂತ ಅವರವ್ವ ಬೈತಾಳೆ. ಅವರವ್ವ ಬೈದಾಗ ಬಾಳು ಹೇಳ್ತಾನೆ, ನಾನು ಏನು ಹೇಳಿಲ್ಲ ಬಿಡವ, ಅಷ್ಟೇ ಹೇಳಿದ್ದು ಅಂತ. ಅದೂ ತಪ್ಪೇನೆ, ನೀನು ಅದೆಲ್ಲ ಹೇಳಬಾರ್ದು, ನೀನು ಬರೀ ಮನೆ ಕೇಳಿದ್ರು ಮನೆ ಹೇಳು, ಅಷ್ಟೇ ಸಾಕು, ನೀನು ಬೇರೆ ಯಾವ ವಿಷಯನೂ ಹೇಳಬಾರ್ದು ಅಂತ ಹೇಳ್ತಾಳೆ. ಸರಿ ಬಿಡವ, ತಪ್ಪಾಯಿತು ನಂದೇ, ನೀವು ಹಿಂಗೇ ಆಡ್ತಾಯಿರಿ, ನಾನು ಯಾವ ಥರ ಒಂದಿನ ಮನೆ ಬಿಟ್ಟು ಹೋಗ್ಬಿಡ್ತೀನಿ ಅಂತ ಹೇಳ್ತಾನೆ. ಬರೀ ಇದೇ ಹೇಳ್ತೀಯ ಯಾವಾಗ ನೋಡಿದ್ರು ಅಂತ ಹೇಳ್ಬಿಟ್ಟು ಅವಳು ಅಲ್ಲಿಗೆ ಸುಮ್ಮನಾಗ್ಬಿಡ್ತಾಳೆ. ಸ್ಟಾಪ್ ಆಗುತ್ತೆ ಮಾತುಗಳು. ಆಮೇಲೆ ಈ ಬಾಳು ಏನು ಮಾಡ್ತಾನೆ, ಯಾಕೆ ಇವರೆಲ್ಲ ನನ್ನ ಮಾತನ್ನು ನಂಬೋದೇ ಇಲ್ಲ, ನಾನು ಏನು ಹೇಳೋಕ್ಕೆ ಹೋದ್ರೂ ಏನಾರ ಒಂದು ಹೇಳ್ತಾರೆ ಅಂತೇಳ್ಬಿಟ್ಟು ಇವನು ಬೇಜಾರು ಮಾಡಿಕೊಂಡು ಇವನು ಆ ಕಡೆ ಹೋಗ್ತಾನೆ. ಆಮೇಲೆ ಅವ್ರ ಅಮ್ಮ ಅಪ್ಪ ಎಲ್ಲ ಕೂತ್ಕೊಂಡು ಮಾತಾಡ್ತಿರ್ತಾರೆ ಮನೆ ಒಳಗಡೆ. ತಮ್ಮನೂ ಇರ್ತಾನೆ. ಎಲ್ಲ ಕೂತ್ಕೊಂಡು ಮಾತಾಡೋ ಟೈಮಿಗೆ ಕರೆಕ್ಟಾಗಿ ಬಾಳನಪ್ಪಗೆ ಸಿಟ್ಟು ಬಂದ್ಬಿಡುತ್ತೆ. ನಿನ್ನ ಕೆಲಸ ಎಷ್ಟಿದೆಯೋ ಅಷ್ಟು ಮಾಡೋ ಬಾಳು, ಅದು ಬಿಟ್ಬಿಟ್ಟು ಅವ್ರಿಗೆ ಅಲ್ಲಿ ಹೋಗಬೇಡಿ ಇಲ್ಲಿ ಹೋಗಬೇಡಿ ಅಂತ ಹೇಳೋಕ್ಕೆ ನಿನಗೇನಿದೆ, ನಿನಗೇನು ಗೊತ್ತಾಗುತ್ತೆ, ಯಾಕೆ ಅದನ್ನೆಲ್ಲ ಹೇಳ್ತೀಯ ಅಂತ. ಸರಿ ಬಿಡಿ, ನೀವು ಹಿಂಗೆ ಆಡ್ತಿದ್ರೆ ನಾನು ಮನೆ ಬಿಟ್ಟು ಹೋಗ್ತೀನಿ ಅಂತಾನೆ. ಹೋಗ್ತೀನಿ ಅಂತೀಯ, ಯಾವಾಗ ಹೋಗ್ತೀಯ, ಹೋಗು ಹೊತ್ಲಾಗಿ ಅಂತ. ನೀವು ಯಾಕೆ ಹಂಗೆ ಅಂತೀರಾ, ಅವನು ಹಂಗಂತಾನೆ ಇರ್ತಾನೆ, ಹೋಗೇ ಬಿಟ್ಟರೆ ಏನು ಮಾಡ್ತೀರಾ ಅಂತ ಕೇಳ್ತಾಳೆ. ಹೋದರೆ ಹೋಗ್ತಾನೆ ಬಿಡೆ ಅಂತ ಹೇಳ್ತಾನೆ. ಈ ಕಡೆ ಸೇಡ್ಸಿ ಮತ್ತು ನಗ ನಾಣ್ಯ ದುಡ್ಡು ಕಾಸು ಹಣ್ಣು ಹಂಪ್ಲೆ ಎಲ್ಲ ತಗೊಂಡು ಅವ್ರ ಮನೆಗೆ ಹೋಗಿ ಫಸ್ಟ್ ಅವ್ರ ಚಿಕ್ಕಪ್ಪನ ವಿಚಾರಿಸ್ಕೊಂಡು ಆಮೇಲೆ ಇವರು ಬಾಳಿಗೆ ನೋಡೋ ಹುಡುಗಿನೇ ಅವನು ಮದುವೆ ಮಾಡ್ಕೊಳ್ಳೋಕ್ಕೆ ಹೋಗೋಕ್ಕೆ ಪ್ಲ್ಯಾನ್ ಹಾಕ್ಕೊಂಡಿದ್ದಾನೆ. ಪ್ಲ್ಯಾನ್ ಹಾಕ್ಕೊಂಡು ಬಾಳನ ಚಿಕ್ಕಪ್ಪನ ಮನೆಗೆ ಬಂದು ಸೇರಿಕೊಳ್ತಾನೆ ಅವನು. ಬಾಳನ ಚಿಕ್ಕಪ್ಪನೂ ಆ ಸೇಡ್ಸಿನೂ ಫ್ರೆಂಡ್ಸ್ ಆಗಿರ್ತಾರೆ ಆ ಕಾಲದಲ್ಲಿ. ಅಪರೂಪದಾಗ ಬಂದಿದ್ದಕ್ಕೆ ಅವ್ರ ಚಿಕ್ಕಪ್ಪಗೂ ತುಂಬ ಸಂತೋಷ ಆಗುತ್ತೆ. ಅವನು ಎಲ್ಲರನ್ನೂ ಮಾತಾಡಿಸ್ಕೊಂಡು ಒಳಗೆ ಕರ್ಕೊಂಡು ಹೋಗಿ ಅವ್ರಿಗೆ ಊಟ ಉಪಚಾರ ಎಲ್ಲ ಮಾಡಿಸ್ತಾನೆ. ಈ ಕಡೆ ಬಂದು ಬಾಳನ್ನ ಈ ರೀತಿ ಎಲ್ಲ ಕೇಳಿ ಆ ಅಮ್ಮ ಎಲ್ಲ ಬುದ್ಧಿ ಹೇಳ್ತಾಳೆ. ಏನು ಹೇಳಿದ್ರು ನಾನು ಮಾಡ್ತಿರೋದೇ ಸರಿ, ನಾನೇನು ತಪ್ಪು ಮಾಡ್ತಾಯಿಲ್ಲ ಅಂತ ಬಾಳು ಹೇಳ್ತಾನೆ. ಆವಾಗ ಅವ್ರ ಅಮ್ಮ, ನಿನ್ಗೆ ಎಷ್ಟು ಹೇಳಿದ್ರು ಅರ್ಥ ಆಗಲ್ಲ, ನಿಂದು ಇದೇ ಆಗೋಯ್ತು ಉದ್ದಕ್ಕೂ, ನಾವು ಹೇಳೋದನ್ನು ಒಂದಾರ ಕೇಳ್ತೀಯ ನೀನು ಅಂತೇಳಿ ಅವ್ರ ಅಮ್ಮನೂ ಬೈಕೊಂಡು ಅಲ್ಲಿಗೆ ಅದು ಫಿನಿಶಿಂಗ್ ಆಗುತ್ತೆ. ಆಮೇಲೆ ಬಾಳಿಗೆ ಮದುವೆ ಮಾಡ್ಕೋಬೇಕು ಅಂತ ಮನೇಲಿ ಬಾಳನ ಅಪ್ಪ ಅಮ್ಮ ಎಲ್ಲ ಮಾತಾಡ್ಕೋತಾರೆ. ಆವಾಗ ಸರಿ ಅಂತೇಳ್ಬಿಟ್ಟು ಮಗಳ ಮನೆಗೆ ಹೋಗ್ತಾರೆ. ಮಗಳಿಗೆ ಒಬ್ಬಳು ಮಗಳಿರ್ತಾಳೆ, ಅವಳನ್ನು ನೋಡೋಕ್ಕೆ ಅಂತ ಹೋಗ್ತಾರೆ. ನೋಡೋಕ್ಕೆ ಅಂತ ಹೋಗಿ ಅಲ್ಲಿ ಕೇಳಿದಾಗ ಯಾರಿಗೆ ಕೊಟ್ಟರು ಬಾಳಿಗೆ ಕೊಡಲ್ಲ, ಬಾಳಿಗೆ ನನ್ನ ಮಗಳನ್ನ ಕೊಡೋದೇ ಇಲ್ಲ, ನಾನು ಬೇರೆ ಕಡೆ ಕೊಟ್ಟು ಇನ್ನೂ ಚೆನ್ನಾಗಿರೋ ಕಡೆ ಕೊಟ್ಟು ಮಾಡ್ತೀನಿ, ನೀವು ನನ್ನ ಮಗಳು ಕೇಳೋಕ್ಕೆ ಅಂತ ಬರಬೇಡಿ, ಮಗಳ ಮನೆ ಅಂತ ಬನ್ನಿ ಸಾಕು, ಮಗಳನ್ನ ಕೊಡಿ ನನ್ನ ಮಗನಿಗೆ ಅಂತ ಕೇಳೋಕ್ಕೆ ಬರಬೇಡಿ ಅಂತ ಹೇಳಿ ಕಳಿಸ್ತಾಳೆ. ಆವಾಗ ಅವರು ಎಲ್ಲ ರೀತಿಯೂ ಅವಳಿಗೆ ಹೇಳಿ ನೋಡ್ತಾರೆ, ಆದರೆ ಅವಳು ಒಪ್ಪೋದೇ ಇಲ್ಲ. ನಾನು ಕೊಡಲ್ಲ ಅಂತ ಹಠ ಮಾಡ್ತಾಳೆ. ಆಮೇಲೆ ಅವ್ರ ಪಾಡಿಗೆ ಅವ್ರು ಹೋಗ್ಬಿಡ್ತಾರೆ. ಕೊಡಲ್ಲ ಅಂದಮೇಲೆ ಇನ್ನೇನು ಮಾಡೋಕ್ಕಾಗುತ್ತೆ ಅಂತೇಳಿ ಇನ್ನೊಂದು ಮನೇಲಿ ನೋಡೋ ಅಂಥ ವಿಷಯ ಬರುತ್ತೆ. ಆವಾಗ ಆ ಹುಡುಗಿನೂ ಕೂಡ ನೋಡೋಕ್ಕೆ ಅಲ್ಲಿ ಪ್ರಯತ್ನ ಪಡ್ತಿರ್ತಾರೆ. ಇದು ಸೇಟ್ಸಿಗೆ ಹೆಂಗೆ ಗೊತ್ತಾಗುತ್ತೋ ಗೊತ್ತಿಲ್ಲ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.